ओम भद्रं कर्णे विष्णुनाथिगिरितः विषयमदेवैतं यदायु मधुवाताः ऋतायते मधुक्षरन्ति सिन्धवः मद्भिः ಧನ್ಯವಾದಗಳು. ಈ ಒಂದು ಮತ್ತು ಅರಸೀಕೆರೆ ತಾಲೂಕಿನ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ನಮ್ಮ ಪಕ್ಷದ ಮುಖಂಡರಾದಂತಹ ಗೀಜಹಳ್ಳಿ ಶೇಖರಣ್ಣನವರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ ಮತ್ತು ತುಂಬ ಹೃದಯದ ಸ್ವಾಗತವನ್ನ ಬಯಸ್ತೇನೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಬೋರ್ನ್ಕಪ್ಲು ಸ್ವಾಮಣ್ಣನವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಜ್ಞಾನೇಶ್ವರ ಅವರು ಕಾಂಟ್ರಾಕ್ಟರ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಸ್ನೇಹಿತರಾದಂತಹ ನಾಗರಾಜನವರು ಎಳವರ ಇವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಕಾಂತರಾಜ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಈರಜ್ಜನವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ರೈತ ನಾಯಕರಾದಂತಹ ಶಿವಲಿಂಗನವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಸ್ನೇಹಿತರು ಅಧ್ಯಕ್ಷರಾದಂತಹ ಆನಂದ್ ಅವರು ಬಂದಿದ್ದಾರೆ ಮತ್ತು ಎಲ್ಲ ಅವರ ಸಹೋದ್ಯೋಗಿಗಳು ಬಂದಿದ್ದಾರೆ, ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಯಾರು ಕೈ ಹಿಡ್ಕೊಂಡ್ಯಾರ ಬಿಡಿ ಸಾಕು. ಸೌಲಭ್ಯನು ಸಹ ನಮ್ಮನ್ನ ಶಾಸಕರು ಈ ಭಾಗದಲ್ಲಿ ಹೋಲಿಸಿ ಇವತ್ತು ಅರಸೀಕೆರೆ ತಾಲೂಕಲ್ಲಿ ಮತ್ತಷ್ಟು ಅಭಿವೃದ್ಧಿ ಆಗ್ಬೇಕು ಅಂತ ಸಾಹೇಬರ ಇಚ್ಛಾಶಕ್ತಿಯಂತೆ ಸುಮಾರು 1 ಕೋಟಿ ರೂಪಾಯಿ 2008ರಲ್ಲಿ ಬಂದ್ಮೇಲೆ ತಾಲೂಕಿನಾದ್ಯಂತ ಎಲ್ಲ ಅಭಿವೃದ್ಧಿ ಕೆಲಸಗಳು ಆಗಿದ್ದಾವೆ. ಅಭಿವೃದ್ಧಿ ಕೆಲಸಕ್ಕೆ ಚಿಂತೆ ಇಲ್ಲ. ಅಭಿವೃದ್ಧಿ ಕೆಲಸ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಶಿವಲಿಂಗೇಗೌಡರು ಅಭಿವೃದ್ಧಿ ಕೆಲಸ, ಅಭಿವೃದ್ಧಿ ಅಂದ್ರೆ ಶಿವಲಿಂಗೇಗೌಡರು ಅಂತ ಎಲ್ಲರಿಗೂ ಗೊತ್ತಿದೆ. ಇವತ್ತು ಮಾಧ್ಯಮದಲ್ಲಿ ನೋಡಿದ್ರೆ ಅದೇ ರೀತಿ ಇವತ್ತು ಸನ್ಮಾನ್ಯ ಅರಸೀಕೆರೆ ತಾಲೂಕಲ್ಲಿ ಹೃದಯ ಭಾಗ ಇದ್ದಂಗೆ ಬೋರಿಗುಡ್ಲು ಹೆಂಗಾಯ್ತು ಹೃದಯ ಭಾಗ ಅಂದ್ರೆ ಇಲ್ಲಿಗೆ ಕೆವಿ ತಂದಾಕಿರು, ಪ್ರಪ್ರಥಮ ಬಾರಿಗೆ ಕೆಬಿ 220 ಕೆವಿ ತಂದಾಕಿರು. APMC ಮಾರ್ಕೆಟ್ ಆಯ್ತು, ಜೈಲ್ ಆಯ್ತು, ಇವತ್ತು ಅಲ್ಲಿ ಹಾಲಿನ ಡೈರಿ ಆಗಿದೆ. ಹೀಗೆ ನಾನಾ ಸರ್ಕಾರಿ ಕಾರ್ಯಕ್ರಮಗಳನ್ನ ಸರ್ಕಾರಿ ಅಭಿವೃದ್ಧಿಗೋಸ್ಕರ ಹೇಳಿದ್ರೆ ಕಾಂಕ್ರೀಟ್ ರೋಡ್ಗೆ ಕಾಲಿಡುವಂತ ಸಂದರ್ಭ ಅರಸೀಕೆರೆ ತಾಲೂಕಲ್ಲಿ ಇದೆ. 530 ಹಳ್ಳಿಗೂ ಇವತ್ತು ಕುಡಿಯ ನೀರು, ಮನೆ ಗಂಗೆ, ಈ ರೀತಿ ಕಾಂಕ್ರೀಟ್ ಮುಕ್ತ ತಾಲೂಕು ಇಡೀ ರಾಜ್ಯದಲ್ಲಿ ಅರಸೀಕೆರೆ ತಾಲೂಕು ಆಗಿದೆ. ಶಿಕ್ಷಣಕ್ಕೂ ಒತ್ತು ಕೊಟ್ಟಿದ್ದಾರೆ. ನಮ್ಮೆಲ್ಲ ಮಕ್ಕಳು ಓದ್ಬೇಕು ಅಂತ ಈ ತಾಲೂಕಿನ ಮೂಲೆಗಳಲ್ಲೂ ಸಹ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಇವತ್ತಲ್ಲಿ ಎಲ್ಲ ಮಕ್ಕಳು, ಬಡವ ವರ್ಗದ ಎಲ್ಲ ಮಕ್ಕಳು ಸಹ ಇವತ್ತು ಉತ್ತಮವಾದ ಶಿಕ್ಷಣ ಒಂದು 6 ರಿಂದ 7 ಬೋರ್ನ್ಕಪ್ಲೆ ಮಾತಾಡ್ಬೇಕು ನನಗೆ ದುಃಖ ಪಡುತ್ತೆ. ಯಾಕೆಂದ್ರೆ ನಾವು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು, ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು. ಹೆಣ್ಣು ಮಕ್ಕಳುಗಳು ಯೋಚನೆ ಮಾಡಬೇಕು. ಗಂಡಸರು ಬಿಡಿ ತೆಂಗಲ್ ಬಿದ್ಬಿಟ್ಟಿದೀವಿ. ಹೆಣ್ಣು ಮಕ್ಕಳುಗಳು ಶೇಖರಣ್ಣರದೇನು ಜೋರಾಗಿ ಮಾಡೋಣ, ಈ ಭಾಗಕ್ಕೆ ಬನ್ನಿ ಅಂತ ಹೇಳಿ ಇವತ್ತು ಬೋರ್ನ್ಕಪ್ಲು ಮುಖಂಡರು, ನಮ್ಮ ಎಲ್ಲ ಮುಖಂಡರುಗಳು ಸೇರಿ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ರಿ. ಬಹಳ ಸಂತೋಷ. ಇವತ್ತು ಯಾತಕ್ಕೆ ಇವೆಲ್ಲನೂ ನಾವು ಪೂಜೆ ಮಾಡಬೇಕು ಅಂದ್ರೆ, ನಾನು ನೋಡ್ತೀನಿ, ನಾನು ಇವಾಗಿನ್ನೂ ಡೆಲ್ಲಿಯಿಂದ ಬಂದೆ, ಅಲ್ಲಿ ಬೆಂಗಳೂರಿಗೆ ಹೋಗಿದ್ದೆ, ಮಾಡಿಸ್ಕೊಂಡ್ಬಂದ್ಬಿಟ್ಟೆ ನೋಡ ಅಂತ ಜನ ಕೇಳೋವಂಥ ಜನ ಇದ್ದಾರೆ. ಇವತ್ತು ನಾವು ಮಾಡಿದ ಕೆಲಸನ ನಾವು ಹೇಳ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ ಬಂದೋಗ್ಬಿಟ್ಟಿದೆ. ಹಿಂಗೆ ಬಂದು ಪಬ್ಲಿಕ್ ಆಗಿ ಹೇಳಿದ್ರೆ ಏನಾರ ಉಂಟು, ಇಲ್ಲ ಅಂದ್ರೆ ನಾನು ಈಗಿನ್ನು ಅಲ್ಲಿ ಹೋಗಿ ಬಂದೆ, ಆಗೋಯ್ತು, ಮುಂದಿರು 1 ಕೋಟಿ ಕೊಟ್ಟರು ಅಂತಾರೆ. ಅವು MLA ಅಲ್ಲ, ಅವ್ನು ಬಂದು ಪೂಜೆ ಮಾಡ್ತಾರೆ ಅಷ್ಟೇ. ಅವರು ಅದು ಕಾನೂನು ಐತೆ, ಆದರೆ ನಾವು ಮುಂಜೂರು ಅಲ್ಲಿಂದ ಮಾಡಿಸ್ಕೊಂಡಿದ್ದೀವಿ ಅಂತ 2-3 ಕಡೆ ನಮ್ಮ ಗಂಡಸಿಗೆ ಹೋಗ್ಲಿ ಇದು ನಡೀತು. ಅದರಿಂದ ನೀವು ಮಾಡಿರೋದು ಒಳ್ಳೇದೇ. ಅದಕ್ಕೋಸ್ಕರ ನಾನು ಅಲ್ಲಿ ಪಂಚಾಯತಿ ವಾರು ಅಲ್ಲೇ ಒಂದು ಕಡೆ ಏನೋ ಪೂಜೆ ಮಾಡೋಣ ಅಂತ ವಿಸಿಟ್ ಕೊಟ್ಟೆ.
ಇಲ್ಲ ಇಲ್ಲಿ ಹೇಳ್ತಾರೆ ಈಗ ಇಲ್ಲ ನಮ್ಮೂರಿಗೆ ಬರಬೇಕು, ನಮ್ಮೂರಲ್ಲೇ ಬಂದು ಪೂಜೆ ಮಾಡಬೇಕು. ನಾನು ಕೊಟ್ಟಿರೋದು ಈಗ ಮೊನ್ನೆ ಬರೀ ಊರೊಳಗೆ ಕಾಂಕ್ರೀಟ್ ಹಾಕಕ್ಕೆ ಹಂಚ್ಕೊಟ್ಟಿರೋದು 40 ಕೋಟಿ. ನಾನು 2 ದಿವಸ 3 ದಿವಸ ಹಂಚಿದ್ ನಾನು 3 ದಿವಸ ಆಯ್ತು. ಎಲ್ಲಾ ಕಾರ್ಯಕರ್ತರಿಗೂ ಮುಖಂಡರಿಗೂ 40 ಕೋಟಿ ಊರೊಳಗೆ ಕಾಂಕ್ರೀಟ್ ಹಾಕಕ್ಕೆ ಕೊಟ್ಟಿದ್ದೀನಿ. ಇವಕ್ಕೆ ಎಷ್ಟು ಕೋಟಿ ಆಗಿದೆ ಅಂತೇಳಿ ಅದು ಲೆಕ್ಕ ನನಗೆ ಸಿಗ್ತಾ ಇಲ್ಲ. ಅಷ್ಟು ಈಗ ಮಂಜೂರಾತಿ ಮಾಡಿಸ್ಕೊಂಡು ತಗೊಬಂದಿದ್ದೀವಿ. ಕೆಲಸ ನಡೀತಾ ಇದೆ. ಅವ್ರು ಯಾರು ಹೇಳ್ತಾರೆ ಅಂತೇಳಿ ಈಗ ಅದು ಒಂದು ನಮ್ಮ ಕಾರ್ಯಕರ್ತರು ಹೇಳೋದು, ಮುಖಂಡರುಗಳು ಹೇಳೋದು ಸತ್ಯ ಇದೆ. ಆದ್ರಿಂದ ಈಗ ನನಗೆ ಇದಿಲ್ಲ. ಆ ಬಾಣವಾರದವರು ಗ್ರಾಮ ಪಂಚಾಯತಿ ಚುನಾವಣೆಗೆ ಇಲ್ಲಿಗೆ ಹುಡುಕಿ ಬಂದಾರೆ. ಅಲ್ಲಿ ಮನೆ ಹತ್ರ ಒಂದು 200-300 ಜನ ಇದ್ರು. ಸ್ವಲ್ಪ ಗಲಾಟೆ ಮಾಡಿ ಕೂರ್ಸಿ ಬಂದೆ ಅವ್ರನ್ನ, ಕಡ್ರಪ್ಪ ಬರ್ತೀನಿ ಅಂತ ಹೇಳಿ. ಅದು ಏನಾಗಿದೆ ಅಂದ್ರೆ ಈಗ ಎಲ್ಲ ಕಡೆ ಜನರ ಭಾವನೆಗಳು ಜಾಸ್ತಿ ಆಗಿರೋದ್ರಿಂದ ನಾವು ಹೋಗ್ಲೇಬೇಕಾಗಿದೆ. ಈ ಪೂಜೆ ಮಾಡಿದ್ದೀರಿ. ನಾನು MLA ಆಗೋವರೆಗೂ ಈ ರೋಡು ಇರಲಿಲ್ಲ. ಬೋರ್ನುಕೊಪ್ಪದೊಂದು ಮಡ್ ರೋಡ್ ಇತ್ತು ಅಷ್ಟೇ. ಆಮೇಲೆ ಅದು ಕಾಂಕ್ರೀಟ್ ರೋಡ್ ಮಾಡಿಸ್ದೆ. ಇಲ್ಲಿ ಬಹಳ ಜನ ನನಗೆ ಕೇಳ್ತಾ ಇದ್ದದ್ದು, ಆ ಕಡೆಯಿಂದ ಬರ್ತಕ್ಕಂಥವ್ರು ಯಾರಿದ್ದಾರೆ ಬಾಗೇಶ್ಪುರ ಆ ಕಡೆಯಿಂದ ಜೇನ್ಕಲ್ಸಿದ್ರ ಬೆಟ್ಟಕ್ಕೆ ಹಂಗೋಗಿ ಬಳಸ್ಕೊಂಡ್ಬಂದ್ರೆ 5-6 ಕಿಲೋಮೀಟರ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಬೋರ್ನಕೊಪ್ಪಲು ಊರೊಳಗಾಸಿ, ಮುರುಂಡಿ ಊರೊಳಗಾಸಿ ಸೀದಾ ಬೆಟ್ಟಕ್ಕೆ ಬರೀ 4-5 ಕಿಲೋಮೀಟರ್ ಒಳಗೋಗಿ ತಲುಪ್ತೀವಿ. ಇಲ್ಲಾಂದ್ರೆ ಅಲ್ಲಿ ಬೋರ್ನಕೊಪ್ಪಲಿಂದ ಇದಕ್ಕೋಗಿ ಅಲ್ಲಿಂದ ಮತ್ತೆ ಅಲ್ಲಿ ಬರೋ ಹೊತ್ತಿಗೆ 4-5 ಕಿಲೋಮೀಟರ್ ಉಳಿಯುತ್ತೆ. ಇದು ಕಟ್ ರೋಡು. ಇದು ಜೇನ್ಕಲ್ಸಿದ್ರ ಬೆಟ್ಟಕ್ಕೆ ರಸ್ತೆ ಮಾಡಬೇಕು ಅಂದಾಗ ಆ ಕಡೆ ಇಂದ ನಾವು ಈ ರೋಡನ್ನು ತಗೊಂಡೋಗಿ ಮುರುಂಡಿಯಿಂದ ಬೆಟ್ಟದ ಪಕ್ಕಕ್ಕೆ ತಗೊಂಡೋಗಿ ಕೊಟ್ಟಿದ್ದೀವಿ. ಅದನ್ನು ಒಂದು ಹೊಸದಾಗೆ ಮಾಡಿಸ್ತು ನಾವು. ಅದಾದ್ಮೇಲೆ ಈ ರೋಡನ್ನು ನಾವೇ ಮಾಡಿಸ್ತೋ. ಈ ರೋಡನ್ನು ತಗೊಂಡೋಗಿ ಮಣ್ಣಮಾಕನಹಳ್ಳಿ ಹತ್ರ ರಸ್ತೆ ಈ ಕಡೆಯಿಂದ ಹೋಗ್ಬೇಕಾದ್ರೆ 3-4-5 ಕಿಲೋಮೀಟರ್ ಉಳಿಯುತ್ತೆ. ಇವೆಲ್ಲ ಬೆಟ್ಟಕ್ಕೆ ಅಟ್ಯಾಚ್ಮೆಂಟು. ಈ ಜೇನ್ಕಲ್ಸಿದ್ರ ಬೆಟ್ಟಕ್ಕೆ ಅಟ್ಯಾಚ್ಮೆಂಟ್. ಅಲ್ಲಿ ಒಂದು ಹೀರಾಬೋವಿ ಮನೆ ಊರಿನಿಂದ ಕೆಳ್ಳಟ್ಟಿಯಿಂದ ಕೋಡಿಮಠದ ತೋಟದಿಂದ ಅದು ಒಂದು ರಸ್ತೆನ ಯಾದಾಪುರಕ್ಕೆ ಮಾಡಿಸ್ತು. ಯಾದಾಪುರಕ್ಕೆ ಹೋಗುವಂಥವ್ರು ಆರ್ನಹಳ್ಳಿಯಿಂದ ಜಾವಗಲ್ ಹೋಬಳಿಯಿಂದ ಬರ್ತಕ್ಕಂಥ ಎಲ್ಲ ಜನ ಅಲ್ಲಿ ಅವತ್ತು ಜಾತ್ರೆ ಹೋದಂಗೆ ಹೋಗ್ತಾ ಇರ್ತಾರೆ. ನಾವು ನೋಡಿದ್ದೀವಿ. ನಿಜವಾಗ್ಲೂ ಇಷ್ಟೊಂದು ಜನಕ್ಕೆ ಸೌಲಭ್ಯ ಆಗಿರೋದ್ರಿಂದ ಅವ್ರಿಲ್ಲ ಅಂದ್ರೆ ಅಲ್ಲಿಂದ ಆರ್ನಹಳ್ಳಿ ಬಂದು ಆರ್ನಹಳ್ಳಿಯಿಂದ ಇದ್ರ ತಕ್ಕ ಹೋಗಿ ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕಾಯ್ತು. ಈಗ ಕೇವಲ 4-5 ಕಿಲೋಮೀಟರ್ ಅಲ್ಲಿ ಕರಿಗುಂದದ ಮೇಲೆ ಬಂದವರು ಸೀದಾ ಹೋಗಿ ಜೇನ್ಕಲ್ಸಿದ್ರ ಬೆಟ್ಟಕ್ಕೆ ಹೋಗ್ತಾರೆ. ಜೇನ್ಕಲ್ಸಿದ್ರ ಬೆಟ್ಟ ಈ ಭಾಗದಲ್ಲಿ ನಮಗೆ ಒಂದು ದೇವರ ತಾಣ ಇದೆ. ಯಾವ ದೇವರನ್ನ ನಾವು ನಂಬಿ ಜೀವನ ಮಾಡ್ತಾ ಇದ್ವೋ ಈ ಭಾಗದ ಎಲ್ಲ ಜನ ಜೇನ್ಕಲ್ಸಿದ್ರು ಅಂದ್ರೆ ಒಂದು ಅಪೂರ್ವಪೂರ್ವಕವಾದಂತಹ ಭಕ್ತಿ ಭಾವನ ಇಟ್ಕೊಂಡಿರ್ತಕ್ಕಂಥ ಭಗವಂತ ಅಲ್ಲಿ ನೆಲೆಸಿದಾನೆ. ಆ ಸ್ಥಾನಕ್ಕೆ ಎಲ್ಲ ಕಡೆಯಿಂದ ಸಂಕೋಡ್ನಳ್ಳಿಂದಲೂ ಒಂದು ರಸ್ತೆ ಮಾಡಿ ಈಗ ಅದನ್ನ ಕಂಪ್ಲೀಟ್ ಅಗಲೀಕರಣ ಮಾಡಿದೆ. ಜ್ಞಾನೇಶ್ ಅವರ ಟೆಂಡರ್ ತಗೊಂಡು ಇವತ್ತು ಬಹಳ ಚೆನ್ನಾಗಿ ಬಂದಿದೆ. ನಾನು ನೋಡಿದೆ. ಅಗಲೀಕರಣ ಮಾಡಿ ಅದು ಒಂದು ರಸ್ತೆ ಇವತ್ತು ಯಾದಾಪುರಕ್ಕೆ ಬಂದು ಆ ಯಾದಾಪುರದ ಹತ್ರ ಮಣ್ಣಿದ್ದು ತೇರೆಳಿಯುವಾಗ ನಾನು ಮೊದಲು ಕಾಂಕ್ರೀಟ್ ಹಾಕಿಸ್ದೆ. ಅದೇನೇನೋ ಸ್ವಲ್ಪ ಇದಾಕಿ ಸರಿಯಾಗಿ ಹಾಕ್ಲಿಲ್ಲ. ಅವನು ಯಾರೋ ನಮ್ಮ ಗುರುಸಿದ್ದಪ್ಪನವ್ರು ಸತ್ತೋಗಿದ್ದಾರೆ. ಅವ್ರಿಗೂ ಫೈಟ್ ಬಿದ್ದುಬಿಡ್ತು ಕಾಂಟ್ರಾಕ್ಟ್ರಿಗೆ. ಅವ್ನು ಸರಿಯಾಗಿ ಹಾಕ್ಲಿಲ್ಲ ಅವ್ನ ಕಾಂಟ್ರಾಕ್ಟ್. ಅದಕ್ಕಿಂತ ನಾನು ಮತ್ತೆ ಡಾಂಬರ್ಕರಣ ಮಾಡಿಸಿ ಆ ರಸ್ತೆನೂ ಏನು ಜೇನ್ಕಲ್ಸಿದ್ರ ಬೆಟ್ಟ ಈ ಭಾಗದ ಜನಕ್ಕೆ ಒಂದು ಯಾತ್ರಾ ಸ್ಥಳವಾಗಿದೆ. ಅದಕ್ಕೆ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಲಿಂಕ್ ರೋಡ್ಗಳನ್ನ ನಾವು ಮಾಡಿಸ್ಕೊಟ್ಟಿದ್ದೇವೆ. ಗೀಜೆಹಳ್ಳಿಯಿಂದ ಸ್ಟಾರ್ಟ್ ಮಾಡಿ ಮತ್ತೆ ಮುರುಂಡಿ ಮಾರ್ಗವಾಗಿ ಅಲ್ಲೊಂದು ತಗೊಂಡ್ಬಂದಿದ್ವಿ. ಸಿದ್ರ ಬೆಟ್ಟದಿಂದಲೂ ಸಿದ್ರಹಳ್ಳಿಯಿಂದಲೂ ಒಂದು ತಗೊಂಡೋಗಿದ್ವಿ. ಎಲ್ಲಾ ಗ್ರಾಮಗಳಿಂದಲೂ ಜೇನ್ಕಲ್ಸಿದ್ರ ಬೆಟ್ಟಕ್ಕೆ ಹೋಗೋದಕ್ಕೆ ಹೊಸದಾಗಿ ಅದೊಂದು ರಸ್ತೆ ಬಿಟ್ಟರೆ ಇಲ್ಲಿ ಯಾವ ರಸ್ತೆ ಇರಲಿಲ್ಲ. ಎಲ್ಲಾ ರಸ್ತೆಗಳನ್ನು ಇವತ್ತು ಮಾಡಿ ಸುಸಲಿತವಾಗಿ ಪ್ರತಿಯೊಬ್ರು ಹೊಸಟ್ಟಿಗೂ ಮಾಡಿದೀವಲ್ಲ